ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಏನಪ್ಪ ಇವತ್ತು ತಮ್ಲೈನಲ್ಲಿ ಈ ಥರ ಹಾಕಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಅದೇನಾಗಿದೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರ್ ವಿಷಲ್ ಎಲ್ಲಿ ಬಿದ್ದಿದೆ ಅಂತ ಎಗ್ರಿ. ನೋಡಿ ಕುಕ್ಕರ್ ಉಲ್ಟಾ ಬಿದ್ದಿದೆ ಎಗ್ರುಬಿಟ್ಟು ಮೇಲಿಂದ. ನಾನಿಲ್ಲಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಕುಕ್ಕರಲ್ಲಿ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ನಾನು ಯಾವಾಗಲೂ ಒಂದು ವಿಷಲ್ ಕೂಗಿಸ್ಕೊತೀನಿ ಮೊಟ್ಟೆ ಬೇಯಿಸೋಕ್ಕೆ. ತಪ್ಪಲೆಲೇನು ಇಡಲ್ಲ. ಒಂದು ವಿಷಲ್ ಕೂಗಿದ್ರೆ ಮೊಟ್ಟೆ ಬೆಂದಿರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಇಟ್ಟಂಗೆ ಇವತ್ತು ಇಟ್ಟೆ. ಆದರೆ ಅದು ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿ ಫ್ರೆಂಡ್ಸ್, ಹೆಂಗೆಲ್ಲ ಸಿಡಿದಿದೆ. ಗೋಡೆ, ಪಾತ್ರೆಗಳ ಮೇಲೆ, ನೀರಿನ ಕ್ಯಾನ್ ಮೇಲೆ ಎಲ್ಲ ಕಡೆ ಸಿಡಿದ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ತರಕಾರಿ ತರೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿಡು ಲೇಟ್ ಆಯಿತು, ಈಗೇನು ಹೋಗೋದು ಬೇಡ ಅಂತ ನಮ್ಮ ಮನೆಯವ್ರು ಅಂದರು. ತಿರ್ಗಾ ಅವ್ರಿಗೆ ಏನು ಅನ್ನಿಸ್ತಾ ಬಾ ಹೋಗಿ ತಂದುಬಿಡೋಣ ಅಂದ್ಬಿಟ್ಟು ಕೂಗಿದ್ರು. ಅದಕ್ಕೆ ನಾನು ಲೇಟ್ ಆದರೆ ಅವ್ರು ಇಷ್ಟಪಡೋದಿಲ್ಲ ಲೇಟ್ ಮಾಡಿದ್ರೆ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ಟೊಮೊಟೊ ಹಚ್ತಿದ್ದವಳು ಬಿಟ್ಟು ಹೊರಗಡೆ ಹೋದೆ ಫ್ರೆಂಡ್ಸ್. ಅಷ್ಟೇ ನನ್ನ ಮಗಂಗೆ ಹೇಳಿ ಒಂದು ವಿಷಲ್ ಆದಮೇಲೆ ಆಫ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಹೊರಗೆ ಹೋಗಿ 2 ಸೆಕೆಂಡ್ಗೆ ಜೋರಾಗಿ ಸೌಂಡ್ ಆಯಿತು. ಏನಪ್ಪ ಅದು ಸೌಂಡ್ ಅಂತ ಒಳಗಡೆ ಓಡಿ ಬಂದೆ ಫ್ರೆಂಡ್ಸ್. ಬಂದು ನೋಡಿದ್ರೆ ಈ ರೀತಿ ಆಗಿಬಿಟ್ಟಿದೆ. ಇವತ್ತು ಮೆಂತ್ಯ ಚಪಾತಿ ಮತ್ತು ಮೊಟ್ಟೆ ಪಲ್ಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಈ ರೀತಿ ಆದಮೇಲೆ ಅದು ಮಾಡೋದಕ್ಕೆ ಆಗಲೇ ಇಲ್ಲ. ಮನೇಲಿ ತರಕಾರಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ತರಕಾರಿ ತರೋದಕ್ಕೆ ಹೋಗಲೇಬೇಕಿತ್ತು. ಅದಕ್ಕೆ ನನ್ನ ಮಕ್ಕಳಿಗೆ ಸ್ವಲ್ಪ ಇಲ್ಲಿ ಮೇನ್ ಇರೋದು ಕ್ಲೀನ್ ಮಾಡ್ರಪ್ಪ, ನಾನು ಬಂದೆಲ್ಲ ಮಾಡ್ಕೊತೀನಿ ಅಂದ್ಬಿಟ್ಟು ಹೇಳಿಬಿಟ್ಟು ತರಕಾರಿ ತರೋದಕ್ಕೆ ಹೋದ್ವಿ. ಆಲ್ರೆಡಿ ರೇಟ್ ಆಗಿಬಿಟ್ಟಿತ್ತಲ್ಲ, ಮತ್ತು ಇನ್ನೂ ಲೇಟ್ ಆಗುತ್ತೆ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಅಂತ ನನ್ನ ಮಕ್ಕಳಿಗೆ ಲೈಟಾಗೆಲ್ಲ ಕ್ಲೀನ್ ಮಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಮೊಟ್ಟೆ. ನಾನು ಇಷ್ಟಪಟ್ಟು ಮೊಟ್ಟೆ ಪಲ್ಯ ಮಾಡೋಣ ಅಂತ ಇಟ್ಟಿದ್ದೆ, ಇವತ್ತೇ ಈ ಥರ ಆಗಿಬಿಟ್ಟಿದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ. ಫಸ್ಟಿಗೆ ತರಕಾರಿ ತೊಗೊಂಡು ಬಂದು ಆಮೇಲೆಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಅಯ್ಯೋ, ನಾನೇ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಬಂದಿದ್ದೆ. ಊಟ ಮಾಡಿ ನನಗೆ ಗೊತ್ತಿಲ್ಲಪ್ಪ, ನಾನು ಹೋಗಲ್ಲ ಸರ್. ಹೊಡ್ರಿ ಸರ್, ಸರಿ ಊಟ ಮಾಡಿರಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸುಮಾರು 9 ಗಂಟೆ ಇರ್ಬೋದು. ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು. ನನ್ನ ಮಕ್ಕಳು ಇನ್ನೂ ಎಷ್ಟು ಕ್ಲೀನ್ ಮಾಡಿದಾರೋ ಗೊತ್ತಿಲ್ಲ, ಹೋಗಿ ನೋಡ್ತೀನಿ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗಿ ಸಿಗ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಗ್ಯಾಸ್ಕೆಟ್ ಯಾವ ಥರ ಆಗೋಗಿದೆ. ಎಲ್ಲ ಒಂದು ಸ್ವಲ್ಪ ಪೀಸ್ ಕಿತ್ಕೊಂಡು ಹೋಗಿದೆ. ಈ ರೀತಿ ಆಗಿರೋದು ಇದೇ ಫಸ್ಟ್ ಟೈಮು. ಕುಕ್ಕರ್ ಇಟ್ಟ ಮೇಲೆ ಹುಷಾರಾಗಿರಿ, ದೂರ ಇರಿ ಅಂತ ಹೇಳ್ತೀನಿ. ಯಾಕೆಂದರೆ ಸಮಯ ಒಂದೇ ರೀತಿ ಇರೋದಿಲ್ಲ. ನಮ್ಮ ಹುಷಾರಲ್ಲಿ ನಾವಿರಬೇಕು. ನನ್ನ ಮಕ್ಕಳು ನೋಡಿ ಹೋಳಿ ಎಲ್ಲಿ ಆಡ್ತಾ ಇದ್ದಾರೆ. ನನಗೆ ಹೋಳಿ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ಒಳಗಡೆ ಆಡಿದ್ರೆ ಬೈತೀನಿ ಅಂತ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ. ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡಿದೆ. ನೋಡಿ ಎಷ್ಟೆಲ್ಲ ತರಕಾರಿ ತಂದಿದ್ದೀವಿ. ನನ್ನ ಮಕ್ಕಳು ಎಲ್ಲ ಜೋಡಿಸೋಣ ಅಂತ ಹಾಕಿದರೆ ಎಲ್ಲ ಕಡೆ ಹರಡ್ಬಿಟ್ಟಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಬೇಕು. ನಾವು ತರಕಾರಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಒಂದೇ ಸಲ ಈ ಥರ ತಂದು ಇಟ್ಕೊಂಡಿದ್ದೀನಿ. ತುಂಬ ಲೇಟ್ ಆಗಿದ್ದರಿಂದ ಫುಲ್ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಮಾಡಿರೋದನ್ನ ತೋರಿಸ್ತೀನಿ. ನೋಡಿ, ಮೆಂತ್ಯ ಚಪಾತಿ, ಆಂಧ್ರ ಸ್ಪೆಷಲ್ ಮೊಟ್ಟೆ ಪಲ್ಯ ಮಾಡಿದ್ದೀನಿ. ಇದನ್ನೊಂದ್ಸಲ ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.